ಮಕ್ಕಳು ಶ್ರೀಮಂತಿಕೆಯಿಂದ ಇದ್ರೂ ಕೂಡ ಸರಳತೆಯಿಂದ ಇರಬೇಕು. ಈ ಬಣ್ಣದ ಲೋಕದಲ್ಲಿ ಬದುಕೋದ್ಕಿಂತ ಉತ್ತಮವಾದಂತ ಜೀವನ ನಡೆಸಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ. ಇಲ್ಲ ಇಲ್ಲ ಚೆನ್ನಾಗಿದೆ ಚೆನ್ನಾಗಿದೆ ಇಷ್ಟ ಆಯ್ತು ಚೆನ್ನಾಗಿದೆ ಸರ್ ಕಾಮಿಡಿ ಸೂಪರ್ ಆಗಿದೆ. ಒಳ್ಳೆ ಮೂವಿ ಚೆನ್ನಾಗಿದೆ ಸೂಪರ್ ಆಗಿದೆ. ಕಾಮಿಡಿ ಸೆಂಟಿಮೆಂಟ್ ಎಲ್ಲ ಇಷ್ಟ ಆಯ್ತು ಚೆನ್ನಾಗಿದೆ ಕಾಮಿಡಿ ಎಲ್ಲ ಸೂಪರ್ ಆಗಿದೆ. ಟೈಮ್ ನೋಡೋದೇ ಗೊತ್ತಾಗಲ್ಲ, ನೋಡ್ಬೋದು. ಚೆನ್ನಾಗಿತ್ತು ಸರ್ ಕಾಮಿಡಿ ಇತ್ತು ಸ್ವಲ್ಪ. ಅದ್ಭುತ ಸರ್ ಅದ್ಭುತ, ತುಂಬಾ ಚೆನ್ನಾಗಿದೆ. ನಾನು ಆಕ್ಟ್ ಮಾಡಿದ್ದೀನಿ ಸೊ ಎನಿವೇ ಚೆನ್ನಾಗೇ ಕಾಣಿಸುತ್ತೆ. ಆಡಿಯನ್ಸ್ ರೆಸ್ಪಾನ್ಸ್ ಸೂಪರ್ ಆಗಿತ್ತು, ಚೆನ್ನಾಗಿ ಹೊಡುತ್ತೆ ಸರ್. ಒಳ್ಳೆ ಮೂವಿ. ಚೆನ್ನಾಗಿತ್ತು ಇಷ್ಟ ಆಯ್ತು ತುಂಬಾ ಚೆನ್ನಾಗಿದೆ. ಸೂಪರ್ ಕಾಮಿಡಿ ಸೂಪರ್ ಆಗಿದೆ. ಆಡಿಯನ್ಸ್ ಎಲ್ಲ ನೋಡಿ, ಎಲ್ಲರಿಗೂ ಹೇಳ್ತೀವಿ, ಶೇರ್ ಮಾಡ್ತೀವಿ. ಎಮೋಷನ್ ಗುಡ್ ಮೂವಿ ಚೆನ್ನಾಗಿದೆಪ್ಪ. ಎಲ್ಲರೂ ಕೂತ್ ನೋಡುವಂಥದ್ದು. ತಂದೆ ಪಾತ್ರ ಬಹಳ ಚೆನ್ನಾಗಿದೆ. ಈ ಕಾಲದಲ್ಲಿ ಮಕ್ಕಳಿಗೆಲ್ಲ ಸೌಕರ್ಯ ಕೊಟ್ರೆ ಅದರದ್ದು ಬೆಲೆ ಇರಲ್ಲ ಅಲ್ಲ, ಹಂಗಾಗಿ ಮಕ್ಕಳಿಗೊಂದು ವ್ಯಾಲ್ಯೂಸ್ ಹೇಗೆ ಅನ್ನೋದನ್ನ ಬಹಳ ಚೆನ್ನಾಗಿ ಹೇಳಿದ್ದಾರೆ. ಚೆನ್ನಾಗಿದೆ ನಿಜವಾಗ್ಲು. ಥ್ಯಾಂಕ್ ಯು ಸಾಯಿರಾಮ್. ತುಂಬಾ ಚೆನ್ನಾಗಿತ್ತು. 3 ಅವರ್ ಟೈಮ್ ಹೋಗಿದೆ ಗೊತ್ತಾಗಿಲ್ಲ. ಚೆನ್ನಾಗಿದೆ ಬ್ರೋ, ಫುಲ್ ಎಂಟರ್ಟೈನ್ಮೆಂಟ್ ಇದೆ. ಪ್ರತಿಯೊಬ್ಬರು ಬಂದು ಥಿಯೇಟರ್ ಅಲ್ಲಿ ನೋಡಿ. ತುಂಬಾ ಚೆನ್ನಾಗಿದೆ ಬಸ್, ತುಂಬಾ ಚೆನ್ನಾಗಿದೆ. ಮತ್ತೆ ನೋಡ್ಬೇಕು, ಫ್ಯಾಮಿಲಿ ಸಮೇತ ಬಂದು ನೋಡ್ಬೇಕು ಅನ್ಸ್ತದೆ. ಮೂವಿ ಚೆನ್ನಾಗಿದೆ. ಅದೇ ಲವ್ ಮಾಡಿ ಹೆಂಗೆ ಇದಾಗಬೇಕು, ಒಳ್ಳೇದು ಇನ್ಫಾರ್ಮೇಶನ್ ಚೆನ್ನಾಗಿ ಕೊಟ್ಟಿದ್ದಾರೆ. ಸೂಪರ್ ಆಗಿದೆ ತುಂಬಾ ಚೆನ್ನಾಗಿದೆ ಸರ್, ತುಂಬಾ ಚೆನ್ನಾಗಿದೆ. ಅದರಲ್ಲಿ ಸ್ಟೂಡೆಂಟ್ಸ್ಗಳು, ತಂದೆ ತಾಯಿಗಳು ಯಾವ ರೀತಿ ಜವಾಬ್ದಾರಿಯಿಂದ ತಂದೆ ತಾಯಿಗಳು ಮಕ್ಕಳನ್ನ ನೋಡ್ಕೊಂಡಿರ್ತಾರೆ, ಮಕ್ಕಳುಗಳು ಯಾವ ರೀತಿ ತಂದೆ ತಾಯಿನ ಆಸೆಗಳನ್ನ ಈಡೇರಿಸಬೇಕು, ಯಾವ್ದೇ ಕೆಟ್ಟ ದಾರಿ ತುಳಿಬಾರ್ದು ಅನ್ನೋದು ಒಂದು ಒಳ್ಳೆ ಸಂದೇಶ ಈ ಸಿನಿಮಾದಲ್ಲಿದೆ. ಸಖತ್ತಾಗಿದೆ ಬ್ರೋ, ಅಲ್ಟಿ ಆಗಿದೆ. ಯಾರ್ ಮೂವಿ ಭಾರಿ ಆಗಿತ್ತು, ಅಲ್ಟಿಮೇಟ್ ಆಗಿತ್ತು. ಎಲ್ಲರ ಆಕ್ಟಿಂಗು ಭಾರಿ ಆಗಿದೆ. ತಂದೆ ಸೆಂಟಿಮೆಂಟ್ ಅಂತೂ ಆರ್ಟಿಕ್ ಟಚ್ ಮಾಡೋ ತರ ಮೂವಿ ಇತ್ತು. ಎಲ್ರು ಬಂದು ಇಂಥ ಮೂವಿನ ನೋಡ್ಬೇಕು, ಇಂಥವ್ರನ್ನ ಬೆಳೆಸ್ಬೇಕು ಬ್ರೋ. ಕನ್ನಡ ಮೂವಿ ವಾಚ್. ಚೆನ್ನಾಗಿತ್ತು ಬ್ರೋ, ನೈಸ್. ಸೂಪರ್ ಮೂವಿ, ಬೊಂಬಾಯ್. ಎಲ್ಲ ಬಂದು ನೋಡ್ರಿ, ಸೂಪರ್. ಚೆನ್ನಾಗಿದೆ ಸರ್, ಚೆನ್ನಾಗಿದೆ. ಸೂಪರ್ ನೈಸ್ ಸರ್, ತುಂಬಾ ಚೆನ್ನಾಗಿತ್ತು. ಎಲ್ಲ ಇಷ್ಟ ಆಯ್ತು. ತುಂಬಾ ಚೆನ್ನಾಗಿತ್ತು ಸರ್. ಕಾಮಿಡಿ ಚೆನ್ನಾಗಿದೆ, ಸ್ಟೋರಿ ಲೈನ್ ತುಂಬಾ ಚೆನ್ನಾಗಿದೆ. ಎಲ್ಲಾನು ಇಷ್ಟ ಆಯ್ತು. ಎಮೋಷನ್ಸ್ ಇರ್ಲಿ, ತಂದೆ ತಾಯಿ ಸೆಂಟಿಮೆಂಟ್ ಇರ್ಲಿ, ಈಗಿನ ಜನರೇಷನ್ ಅವರು ಯಾವ್ದನ್ನ ಮಾಡ್ಬಾರ್ದು ಅಂತ ತೋರ್ಸ್ಕೊಂಡ್ ಕೊಟ್ಟಿದ್ದಾರೆ. ಲೈಫ್ ಅಲ್ಲಿ ಎಲ್ಲಾನು ಬ್ಯಾಲೆನ್ಸ್ಡ್ ಆಗಿದ್ರೆ ಚೆನ್ನಾಗಿರುತ್ತೆ ಅಷ್ಟೇ. ಅದನ್ನ ನಾವು ಕಲಿಬೇಕು. ಇತಿಮಿತಿಯಿಂದ ಎಲ್ಲಾನು ನಡ್ಸ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ಥ್ಯಾಂಕ್ ಯು. ಸೂಪರ್ ಐತೆ. ಲೈಫ್ ಒಳ್ಳೆ ಮೆಸೇಜ್ ಐತೆ ಸರ್. ಸರ್ ಮೂವಿ ತುಂಬಾ ಚೆನ್ನಾಗಿತ್ತು. ಈಗಿನ ಜನರೇಷನ್ಗೆ ಒಳ್ಳೆ ಮೂವಿ. ದುಡ್ಡಿನ ಮೌಲ್ಯ ಹಾಗೆ ತಂದೆ ತಾಯಿ ಮೌಲ್ಯಗಳನ್ನ ಎತ್ತಿ ಹಿಡಿಯಂತ ಮೂವಿ. ಲವ್ ವಿತ್ ದುಡ್ಡು ಎಲ್ಲ ಒಂದೇ ಸೈಮಲ್ಟೇನಿಯಸ್ಲಿ ಯಾವ ರೀತಿ ಮ್ಯಾನೇಜ್ ಮಾಡ್ಬೇಕಾಗಿರೋಂಥ ಮೂವಿ. ಈಗಿನ ಜನರೇಷನ್ಗೆ, ಜನಸಿಕಿಟ್ಗೆ ಒಳ್ಳೆ ಮೆಸೇಜ್ ಕೊಡೋಂಥ ಮೂವಿ. ಎಲ್ಲರೂ ಕುಟುಂಬ ಸಮೇತರಾಗಿ ಬಂದ್ ನೋಡಿ. ದೊಡ್ಡವರು ಚಿಕ್ಕವರು ಅಂತ ನೋಡದೆ ಎಲ್ಲರೂ ಒಟ್ಟಿಗೆ ಬಂದ್ ನೋಡಿ. ಥ್ಯಾಂಕ್ ಯು. ಈಗ ತಾನೇ ಅಮೃತಾಂಜನ್ ಬೇವಿಂದ ಬರ್ತಿದ್ದೀನಿ. ತುಂಬಾ ಜನ ಸಿನಿಮಾ ನೋಡಿದ ತಕ್ಷಣ ತಲೆನೋವು ಬರ್ಬೋದು ಅಥವಾ ಅಮೃತಾಂಜನ್ ಹಚ್ಕೋಬಹುದು ಅಂತ ಅನ್ಕೊಳ್ತಾರೆ. ಖಂಡಿತವಾಗ್ಲೂ ಇಲ್ಲ. It's one of the fun film, but with a very serious oriented subject. Especially ಇಡೀ ತಂಡಕ್ಕೆ ಹ್ಯಾಟ್ಸ್ ಆಫ್ ಅಂತ ಹೇಳ್ತೀನಿ. ಅಂಡ್ ಐ ಕ್ಯಾನ್ ಸಿ ದ ಪೇನ್. ತುಂಬಾ ಹಾನೆಸ್ಟ್ ಆಗಿ ಕೆಲಸ ಮಾಡಿದ್ದಾರೆ ಇಡೀ ತಂಡ. ಒಂದೊಂದು ಪಾತ್ರನು ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ. ತುಂಬಾ ರಿಯಲಿಸ್ಟಿಕ್ ಆಗಿ ಕನೆಕ್ಟ್ ಆಗಿದ್ದಾರೆ. ಸ್ಪೆಷಲಿ ನಾನು ಇವತ್ತಿಲ್ಲಿ ಬಂದಿರೋ ಕಾರಣ ನನ್ನ ಗ್ರೇಟೆಸ್ಟ್ ಫ್ರೆಂಡ್ ಮಧು ತುಂಬಾ ಒಳ್ಳೇದಾಗ್ಲಿ. ತುಂಬಾ ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ನವೀನ್ ಪಾಟೀಲ್ ಸರ್ ಅಂತೂ ಓ ಮೈ ಗಾಡ್, ಅವ್ರ ಈಸ್ ಅನ್ ಎಕ್ಸ್ಟ್ರಾರ್ಡಿನರಿ
ಪರ್ಸನ್ ಪರ್ಫಾರ್ಮರ್ ಅವ್ರ ಜೊತೆ ಒಂದು ಹೆಂಡತಿ ಪಾತ್ರ ಮಾಡಕ್ಕೆ ಅದು ಒಂದು ಚಾಲೆಂಜ್. ಶಿ ಡಿಸರ್ವ್ಸ್ ಮೋರ್. ಅಂಡ್ ಡೈರೆಕ್ಟರ್ಗೆ ಒಳ್ಳೇದಾಗ್ಲಿ, ಎಲ್ಲ ಆರ್ಟಿಸ್ಟ್ಗೆ ಒಳ್ಳೇದಾಗ್ಲಿ, ಪ್ರೊಡ್ಯೂಸರ್ಗೆ ದುಡ್ಡು ಬರ್ಲಿ. ಬಂದ್ರೆ ಇಂತ ಒಂದಷ್ಟು ಸಿನಿಮಾಗಳು ಉಳ್ಕೊಂಡ್ರೆ ಒಂದಷ್ಟು ಸಿನಿಮಾಗಳು ಬೆಳೆಯಕ್ ಸಾಧ್ಯ ಆಗತ್ತೆ. ಬಟ್ ಐ ರಿಯಲಿ ವಾಂಟ್ ಟು ಟೆಲ್, ಈ ಖುಷಿ ಉಳ್ಕೋಬೇಕು, ಮುಂದುವರಿಬೇಕು ಅಂತ ಹೇಳಿದ್ರೆ ಸೋಷಿಯಲ್ ಮೀಡಿಯಾ ಎಲ್ಲರೂ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಇವಾಗ ಮೇನ್ ಸಬ್ಜೆಕ್ಟ್ ಇರೋದೇ ಸೋಷಿಯಲ್ ಮೀಡಿಯಾ ವೆಪನ್. ಅದು ನಮ್ಗೆ ಒಳ್ಳೇದು ಆಗ್ಬೋದು, ಕೆಟ್ಟದ್ದು ಆಗ್ಬೋದು. ಸೊ ನೀವೆಲ್ಲರೂ ಬೆಳೆಸಿ ಉಳಿಸಿ ಇಂತ ಸಿನಿಮಾನ ಗೆಲ್ಲಿಸಿ ಅಂತ ಹೇಳ್ತಾ ಇದೀನಿ. ಯಾಕಂತ ಹೇಳಿದ್ರೆ ಇದು ಕಲೆಕ್ಷನ್ ಆಗ್ಲಿಲ್ಲ ಅಂತ ಹೇಳಿದ್ರೆ ಥಿಯೇಟರ್ ಸಿಗಲ್ಲ, ಥಿಯೇಟರ್ ಸಿಗಲಿಲ್ಲ ಅಂದ್ರೆ ಸಿನಿಮಾ ನಿಲ್ಲಲ್ಲ. ಸೊ ಇದೆಲ್ಲ ನಿಲ್ಬೇಕು ಅಂದ್ರೆ ನಿಂತ ಇರುತ್ತೆ. ಜನಾನು ಬರ್ಲಿ, ಕನ್ನಡ ಸಿನಿಮಾ ಉಳಿಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಮೋಹಿತ್ ಸರ್ಗೆ ನಾನು ಹೇಗ್ ಥ್ಯಾಂಕ್ಸ್ ಹೇಳೋದು ಅಂತ ಗೊತ್ತಿಲ್ಲ. ನಾವಿದನ್ನ ನೋಡಿದ್ವಿ ಅಂದ್ರೂ ಎಲ್ರು ಜನದ ಜೊತೆ ಕುತ್ಕೊಂಡು ನೋಡೋದು ಇದೊಂಥರ ಪ್ರಿಪ್ರೇಟರಿ ಎಕ್ಸಾಮ್ ಅಲ್ಲಿ ರಿಸಲ್ಟ್ ಬಂದಂಗ ಅನ್ಸ್ತಾ ಇದೆ. ಫೈನಲ್ ಎಕ್ಸಾಮ್ ಇದೆ, 30th ರಿಲೀಸ್ ಆಗತ್ ಮೂವಿ. ದಯವಿಟ್ಟು ಎಲ್ರೂ ಥಿಯೇಟರ್ಗೆ ಬನ್ನಿ, ನಮ್ಮ ಮೂವಿನ ಗೆಲ್ಸಿ. ನೀವು ಮೂವಿನ ಗೆಲ್ಸಿದ್ರೆ ನಾವು ಎಲ್ಲೋ ಸೈಡಲ್ಲಿ ಗೆದ್ದಂಗೆ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಮೂವಿ ಅವ್ರ ಹೀರೋ ಕ್ಯಾರೆಕ್ಟರ್ ಚೆನ್ನಾಗಿ ಮಾಡಿದ್ದಾರೆ. ಗೌರವ್ ಶೆಟ್ಟಿ ಫ್ರೆಂಡ್ಸ್ ನಾವು, ಅವ್ರು ಚೆನ್ನಾಗಿ ಮಾಡಿದ್ದಾರೆ. ಒಳ್ಳೆ ಮೀನಿಂಗ್ ಇದೆ. ಯೂಟ್ಯೂಬ್ ಅಲ್ಲೆಲ್ಲ ಫಸ್ಟ್ ನೋಡ್ತಿದ್ರೆ ಶಾರ್ಟ್ ಮೂವೀಸ್ ಎಲ್ಲ? ಇಲ್ಲ ನಾವು ತಮಿಳ್ನಾಡು, ನಾವು ಇಲ್ಲಿ ಮದುವೆ ಆಗಿ ಇಲ್ಲಿ 1 year ವರ್ಕ್ ಮಾಡಿದೀವಿ ಅದಕ್ಕೆ. ಥ್ಯಾಂಕ್ ಯು. ಚೆನ್ನಾಗಿತ್ತು ತುಂಬಾ ಕೊನೆಗೆ ಒಂದು ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ಸಿನಿಮಾ ಕಾಮಿಡಿ ತಗೊಂಡ್ ಬಂದು ಕೊನೆಗೆ ಒಂದು ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ಇವಾಗ ಯೂತ್ಸಿಗೆ ಬೇಕಾಗಿರೋ ಮೆಸೇಜ್ ಚೆನ್ನಾಗಿತ್ತು. ಸೂಪರ್ ಚೆನ್ನಾಗಿದೆ. ಫುಲ್ ಮೂವಿ ಇಷ್ಟ ಆಯ್ತು. ನನ್ನ ಫ್ರೆಂಡ್ ಕಾಮಿಡಿ ಆಗಿ ಸೂಪರ್ ಆಗಿದೆ. ಐ ಲೈಕ್ ಇಟ್. ಥ್ಯಾಂಕ್ ಯು. ಏನಿದು ಚೆನ್ನಾಗಿತ್ತು. ಅಷ್ಟಾಗಿ ಗೊತ್ತಿಲ್ಲ. ನೈಸ್ ಮೂವಿ, ಎಲ್ಲರೂ ವಾಚಬಲ್, ಫ್ಯಾಮಿಲಿ ಎಲ್ಲ ಬಂದು ನೋಡ್ಬೋದು. ಕಾಮಿಡಿ ಚೆನ್ನಾಗಿದೆ, ಹೊಸ ವಿಷಯ ಇದೆ, ಚೆನ್ನಾಗಿ ಮಾಡಿದ್ದಾರೆ. ನೋಡಿದೆ, ನಿಜವಾಗ್ಲೂ ಸೂಪರ್ ಆಗಿದೆ. ಪ್ರತಿಯೊಬ್ಬರದು ಪರ್ಫಾರ್ಮೆನ್ಸ್ ಎಲ್ಲ ಸಖತ್ತಾಗಿದೆ. 2 hours ನಾನ್ ಸ್ಟಾಪ್ ಎಂಟರ್ಟೈನ್ಮೆಂಟ್ ಅಲ್ಲಿ ಮೂವಿ ನೋಡ್ಬೋದು. ಎಲ್ಲರೂ ಥಿಯೇಟರ್ಗೆ ಬಂದು ನೋಡಿ, ಹೊಸಬ್ರನ್ನ ಬೆಳೆಸಿ. ಕ್ರೇಜಿಯಾಗಿ ರೆಸ್ಪಾನ್ಸ್ ಬರ್ತಾ ಇದೆ. ಹೊರಗಡೆ ಬಂದವರೆಲ್ಲ ಅಣ್ಣ ನನಗೆ ಊಟ ಮಾಡಿಸು, ನಮ್ಗೆ ಊಟ ಮಾಡಿಸು ಅಂತ ಹೇಳ್ತಾ ಇದ್ದಾರೆ. ಸೊ ಎಲ್ಲರಿಗೂ ಊಟ ಮಾಡ್ಸೋಣ. ಇದೇ 30ನೇ ತಾರೀಕು. ಸೀರಿಯಸ್ ಆಗಿ ಹೇಳ್ತೀನಿ, ನಿಮ್ಗೆ ಯಾರಾದ್ರೂ ನಿಮ್ಗೆ ಅಮೃತಾಂಜನ್ ಸಿನಿಮಾ ಚೆನ್ನಾಗೈತೆ ಅಂದ್ರೆ ಸೊ ಅವತ್ತೇ ದಯವಿಟ್ಟು ಮಾಡಿಸ್ಕೊಂಡು ಬನ್ನಿ. ಟ್ಯಾಲೆಂಟ್ ಆಗಿರೋರ್ನ, ನಿಮಗೆ ಕಂಟೆಂಟ್ ಇಷ್ಟ ಆಗಿದ್ರೆ, ಯಾರನ್ನ ಹೇಳಿರೋದು ನಿಮ್ಗೆ ಅವ್ರ ಮೇಲೆ ನಂಬಿಕೆ ಇದ್ರೆ ಬಂದು ಸಿನಿಮಾ ನೋಡಿ. 100% ನಿಮಗೆ ಅಮೃತಾಂಜನ್ ಸಿನಿಮಾ ಡಿಸಪಾಯಿಂಟ್ ಮಾಡೋ ಸಿನಿಮಾ ಅಲ್ಲ, ನಿಮ್ಮ ಟೆನ್ಷನ್ಗಳನ್ನ ಡಿಸಪೇರ್ ಮಾಡೋ ಸಿನಿಮಾ. ಇವಾಗ ತಾನೇ ಪ್ರೀಮಿಯರ್ ಆಯ್ತು, ಬೇಕಾದ್ರೆ ನೀವು ಪ್ರೆಸ್ ಅವ್ರನ್ನು ಕೇಳಿ ಚೆನ್ನಾಗೈತೆ ಚೆನ್ನಾಗಿಲ್ಲ ಅಂತ ಹೇಳ್ತಾರೆ. ಥ್ಯಾಂಕ್ ಯು. 30ನೇ ತಾರೀಕು ಮಿಸ್ ಮಾಡಬೇಡಿ ಅಮೃತ. ತುಂಬಾ ಖುಷಿ ಆಯ್ತು. ಇಷ್ಟು ಕ್ರೌಡ್ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ತುಂಬಾ ಖುಷಿ ಆಯ್ತು. ಸರ್ ತುಂಬಾ ಖುಷಿ ಆಯ್ತು. ಸೊ ನಾವೊಂದು ಪೇಯ್ಡ್ ಪ್ರೀಮಿಯರ್ ಮಾಡ್ಬೇಕು ಅಂತ ಅನ್ಕೊಂಡ್ವಿ. 500 seats ಇತ್ತು. ನಾವು ತುಂಬಾ ಗಾಬರಿ ಆಗಿದ್ವಿ. ಆಕ್ಚುಲಿ ಜನ ಸೇರ್ತಾರೋ ಇಲ್ವೋ, ಹೆಂಗ್ ಮಾಡೋದು, 200-300 ಜನ ಬರ್ತಾರೇನೋ ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ವಿ. ಬಟ್ ಆಲ್ಮೋಸ್ಟ್ 750ರಿಂದ 800 ಜನ ನೀವೇ ನೋಡಿದೀರಾ, ಕೂತ್ಕೊಂಡು ನೋಡಿದ್ದಾರೆ ಸಿನಿಮಾನ. ಜೊತೆಲಿ 200 ಜನ ಆಚೆ ವೆಯ್ಟ್ ಮಾಡಿ ವಾಪಸ್ ಹೋಗಿರೋರಿದ್ದಾರೆ. ಅಂಡ್ ಥಿಯೇಟರ್ ಮ್ಯಾನೇಜರ್ ಕೂಡ ಹೇಳ್ತಾ ಇದ್ರು, ಈ ತರ ರೀಸೆಂಟ್ ಆಗಿ ಇಷ್ಟು ಹೌಸ್ಫುಲ್ ಹಿಂಗೆ ಜನ ತುಂಬಿರೋ ಶೋ ನಮ್ಮ ಇದ್ರಲ್ಲಿ ನಡೆದಿರ್ಲಿಲ್ಲ ಅಂತ. ಸೊ ಥ್ಯಾಂಕ್ ಯು ಸೋ ಮಚ್. ಯಾರ್ಯಾರು ನಮ್ಗೋಸ್ಕರ ಪ್ರೀತಿ ಕೊಡೋಕ್ಕೋಸ್ಕರ ಇವತ್ತು ಬಂದಿದ್ದೀರಾ, ನಿಮ್ಮೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಸೊ ನೀವು ಇವಾಗ ಜನ ಏನು ಅಂದ್ರೆ ಹೇಳಿದ್ದಾರೆ, ಅವ್ರ ರಿಯಾಕ್ಷನ್ಸ್ ಹೆಂಗಿತ್ತು ಅದನ್ನ ನೀವು ಜನಕ್ಕೆ ತಲುಪಿಸ್ಬೇಕು ಅಂತ ಕೇಳ್ಕೊಂತೀವಿ. ಥ್ಯಾಂಕ್ ಯು ಸೋ ಮಚ್ ಸರ್. ಎಷ್ಟೊಂದು ಜನ ಅಂದ್ರೆ ನಾವೊಂದು 500 ಜನಕ್ಕೆ ಅಷ್ಟೇ ಸೀಟಿಂಗ್ ಆಗಿದ್ದು ಇವತ್ತು. ಸೊ 1500 ಮೇಲೆ ಜನ ಬಂದು ನಮ್ಮ ಫ್ರೆಂಡ್ಸ್ ಎಲ್ಲರೂ ಆಚೆ ಹೋಗ್ಬಿಟ್ಟಿದ್ದಾರೆ ಸೀಟ್ ಇಲ್ಲ ಅಂದ್ಬಿಟ್ಟು. ಅಂಡ್ ನಮ್ಮ ಮೂವಿ ನಾವು ನೋಡಿ ನಗದ್ ಬೇರೆ. ಇವತ್ತು ನಮ್ಮ ಜೊತೆಗೆ ಆಡಿಯನ್ಸ್ ನಗದ್ ನೋಡಿ ನಿಜವಾಗ್ಲೂ ನನಗೆ ಮಾತೇ ಬರ್ತಾ ಇಲ್ಲ. ಈಚ್ ಅಂಡ್ ಎವ್ರಿ ಸೀನ್ ಅಲ್ಲೂ ಎಂಗೇಜಿಂಗ್ ಆಗಿ ಇಟ್ಕೊಂಡಿತ್ತು. ಅಂಡ್ ಎಲ್ಲಾ ಸೀನ್ ಅಲ್ಲೂ ನಗ್ತಾ ಇದ್ರು. ಅಂಡ್ ಎಮೋಷನ್ಗೆ ಫುಲ್ ಥಿಯೇಟರ್ ತುಂಬಾ ಸೈಲೆಂಟ್ ಆಗಿದ್ರು. ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತೆ. ನಾವ್ ಇಷ್ಟು ದಿನ ಕಷ್ಟಪಟ್ಟಿದ್ದಕ್ಕೆ ಇವತ್ತು ಸಾರ್ಥಕತೆ ಸಿಕ್ತು ಅಂತ ಹೇಳ್ಬೋದು. ಅಂಡ್ ಅಮೃತಾಂಜನ್ ಮೂವಿ ಇನ್ನೇನು 2 ದಿನದಲ್ಲಿ ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ಎಲ್ಲರೂ ಥಿಯೇಟರ್ಗೆ ಬಂದು ನೋಡಿ.
ಹೊಸ ಕಲಾವಿದರನ್ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತೀನಿ. ಅಂಡ್ ಜನರು ಎಲ್ಲ ಮುಖದಲ್ಲೂ ನಗು ಇತ್ತು. ಸೊ ಇವತ್ತು ನಾನು ಇದೇ ಮಾಡಲ್ಲ ಅನ್ಸುತ್ತೆ, ಅಷ್ಟು ಖುಷಿ ಆಗಿದೆ. ಹೌದೌದೌದು, ನಿಜವಾಗ್ಲೂ ಒಳ್ಳೊಳ್ಳೆ ಮೆಸೇಜ್ ಕೊಟ್ಟಿದ್ದೀನಿ. ನಿಮ್ ಗಂಡಂದ್ರು ನಿಮ್ ಮಾತು ಕೇಳ್ಬೇಕು ಅಂದ್ರೆ ದಯವಿಟ್ಟು ಸಿನಿಮಾ ಬಂದು ನೋಡಿ. ಅಂಡ್ ಎಲ್ರ ಮುಖದಲ್ಲಿ ನಗು ನೋಡಿ ನಾನಂತೂ ಕಳೆದೋಗ್ಬಿಟ್ಟೆ ಇವತ್ತು. ಥ್ಯಾಂಕ್ ಯು ಸೋ ಮಚ್. ಇನ್ 2 days ಇದೆ ಫಿಂಗರ್ ಕ್ರಾಸ್ ಕನ್ನಡ ಸಿನಿಮಾನ ಗೆಲ್ಲಿಸ್ತೀರಾ ಅಂತ ಅನ್ಕೊಂಡಿದೀನಿ. ರೆಸ್ಪಾನ್ಸ್ ನೋಡಿ ನಮ್ಗಂತೂ ತುಂಬಾ ಖುಷಿ ಆಯ್ತು. ಇಷ್ಟೊಂದು ಕ್ರೌಡ್ ಸೇರುತ್ತೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಬಟ್ ಓವರ್ ಕ್ರೌಡ್ ಆಗಿದೆ. ಇದೇ ತರ ನಮ್ಗೆ 30th ಬಂದು ನಮ್ಗೆ ಇದೇ ತರ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಸೊ ದಯವಿಟ್ಟು ಎಲ್ಲರೂ ಬನ್ನಿ. ಮೋರ್ ಓವರ್ ಥ್ಯಾಂಕ್ ಯು ಆಲ್. ಯಾಕೆಂದ್ರೆ ನಿಮ್ ಸಿನಿಮಾ ನೋಡಕ್ಕಾಗಿಲ್ಲ, ಸೊ ಸೀಟ್ ಸಿಕ್ಕಿಲ್ಲ. ಫಸ್ಟ್ ಆಫ್ ಆಲ್ ನಿಮಗ್ ಸಾರಿ ಕೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಕಾಣಿಸ್ತೀನಿ ನಾನು ಸರ್ ರೆಸ್ಪಾನ್ಸ್ ಅಂದ್ರೆ ಫಸ್ಟ್ ಆಫ್ ಆಲ್ ನಾವು ಒಂದ್ 500 ಸೀಟ್ ಇರುವಂತ ಥಿಯೇಟರ್ನ ಬುಕ್ ಮಾಡಿದ್ವಿ. ಬಟ್ ನಾವು 500 ಜನ ಹೆಂಗಪ್ಪ ತುಂಬಿಸೋದು ಅನ್ಕೊಂಡ್ರೆ ಒಳಗಡೆ ಥಿಯೇಟರ್ ಸೀಟ್ ಫಿಲ್ ಆಗಿ ಕೆಳಗಡೆ ಸ್ಟೆಪ್ಸ್ ಗಳು ಫಿಲ್ ಆಗಿ ಆಚೆ ಒಂದ್ 200 ಜನ ನಾವು ಟಿಕೆಟ್ ಕೊಟ್ಟೆ ನೋಡ್ತೀವಿ ಅಂತ ವಾಪಸ್ ಹೋಗ್ಬಿಟ್ರು. ಅಷ್ಟು ಜನ ಬಂದ್ಬಿಟ್ಟಿದ್ರು ಮೇಡಮ್. ಅಂದ್ರೆ ಒಂದು ವಿತೌಟ್ ಎಕ್ಸ್ಪೆಕ್ಟೇಷನ್ ಈ ಲೆವೆಲ್ಗೆ. ಬಟ್ ಸಿನಿಮಾ ಮೇಲೆ ಎಕ್ಸ್ಪೆಕ್ಟೇಷನ್ ಇತ್ತು, ಬಟ್ ಪ್ರೀಮಿಯರ್ ಶೋಗೆನೆ ಈ ಲೆವೆಲ್ಗೆ ಆಡಿಯನ್ಸ್ ಬಂದ್ಬಿಟ್ಟು ನಕ್ಕಿದ್ರು ಮೇಡಮ್. ಒಂದೊಂದು ಸೀನು ಗೂಸ್ ಬಂಪ್ ಬರೋ ತರ, ಅಂದ್ರೆ ಅದೊಂದು ಖುಷಿ ಮೇಡಮ್. ನೆಕ್ಸ್ಟ್ ಲೆವೆಲ್. ಅಣ್ಣವ್ರು ನೋಡೋರು ಸಿನಿಮಾ ಹೇಳ್ತಾರೆ ಕೇಳ್ರಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು CM ಶಾಬಾಸ್ ಖಾನ್ ಅಂತ. ನಮ್ದು ಯಂಗ್ಸ್ಟಾರ್ ಎಂಪವರ್ಮೆಂಟ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ನಾನು. ಇವತ್ತು ಎಲ್ಲಾ ಯುವಕರಿಗೂ ಮಾಧ್ಯಮದವ್ರಿಗೂ, ಯಾಕಂದ್ರೆ ಇವತ್ತು ತಂದೆ ತಾಯಿಗೆ ಬೆಲೆ ಏನು ಅಂತ ಹೇಳಿದ್ರೆ ಇವತ್ತು ಆ ಸಿನಿಮಾದಲ್ಲಿ ತೋರಿಸಿದ್ದಾರೆ. ಆಮೇಲೆ ಗೌರವ್ ಅವರು ನೆಕ್ಸ್ಟ್ ಲೆವೆಲ್ ಕೆಲಸ ಮಾಡಿದ್ದಾರೆ. ಫ್ಯೂಚರ್ ಹೀರೋ ಆಗ್ತಾರೆ ಅಂತ ಹೇಳಿ ಬಹಳಷ್ಟು ನಮ್ಗೆ ಒಂದು ನಂಬಿಕೆ ಇದೆ. ಯಾಕಂದ್ರೆ ಯೂಟ್ಯೂಬ್ ಹೀರೋ ಅವರು, ಇನ್ಸ್ಟಾಗ್ರಾಮ್ ಹೀರೋ ಅವರು ಇವತ್ತು ಯುವಕರ ಮನಸ್ಸಲ್ಲೂ ಕೂಡ ಇವತ್ತು ಬಹಳಷ್ಟು ಚೆನ್ನಾಗಿ ಮೇಡಮ್ ಅವರು ನಾವು ನೋಡಿದ್ವಿ. ನಾವು ಮೊದಲ ಸಾರಿ ಕಣ್ಣೀರ್ ಹಾಕಿ ಸಿನಿಮಾ ನೋಡಿರುವಂತದ್ದು. ನಾವು ಪೊಲಿಟಿಷಿಯನ್ಗಳು ಕಣ್ಣೀರ್ ಹಾಕಿದ್ರೆ ಇದು ನಾಟಕ ಅಂತ ಹೇಳ್ತಾರೆ. ಅದು ನಾಟಕದಲ್ಲಿ ಪರದೆಯಲ್ಲಿ ನೋಡಿ ಅಳ್ತಿರೋದು. ಯಾಕಂದ್ರೆ ಇವತ್ತಿನ ಕಾಲದಲ್ಲಿ ಯಾರು ಕೂಡ ದುಡ್ಡಿದೆ ಅಂತ ಹೇಳ್ಬಿಟ್ಟು ಹುಡುಗಿ ಹಿಂದೆ ಹೋಗೋದು, ಇನ್ನೊಂದು ಹುಡುಗಿ ಕೈ ಕೊಟ್ರು ಅಂತ ಹೇಳ್ಬಿಟ್ಟು ಡ್ರಗ್ಸ್ ತಗೊಳ್ಳೋದು, ಅದು ತಗೊಳ್ಳೋದು, ಇಂಥವ್ರಿಗೆಲ್ರಿಗೂ ಕೂಡ ಒಂದು ಮೆಸೇಜ್ ಇದೆ ಯುವಕರಿಗೆ. ಈ ಸಮಾಜದಲ್ಲಿ ಬೆಳಿಬೇಕು ಅಂತ ಹೇಳಿದ್ರೆ ತಂದೆ ತಾಯಿ ಬೆಲೆ ಏನು ಅಂತ ಹೇಳಿ ಈ ಸಿನಿಮಾ ಹೇಳ್ಕೊಡ್ತದೆ. ಈ ಕಾಲೇಜ್ ಹುಡುಗರಿಗೆ ನಾನು ಹೇಳ್ತೀನಿ, ಆಲ್ಮೋಸ್ಟ್ ಕಾಲೇಜ್ಗಳಲ್ಲಿ ಈ ಬಹಳಷ್ಟು ಕಡೆ ನ್ಯಾಷನಲ್ ಸಿನಿಮಾಗಳಿಗೆಲ್ಲ ಅವಕಾಶ ಕೊಡ್ತೀರಾ. ಆದ್ರೆ ನಮ್ಮ ರಾಜ್ಯದ ಕರ್ನಾಟಕದ ಕುಡಿಗಳು, ಯಾಕಂದ್ರೆ ಇವತ್ತು ಉಳಿಸ್ಬೇಕು ಅಂತ ಹೇಳಿ ನಾವೇನ್ ಕರ್ನಾಟಕ ಕನ್ನಡವನ್ನು ಉಳಿಸ್ಬೇಕು ಅಂತ ಹೋರಾಡ್ತಾ ಇದೀವಿ ನೋಡಿ. ಈ ಗಂಗಾ, ಚೌಡ, ಚಾಲುಕ್ಯ, ರಾಷ್ಟ್ರಕೂಟ, ಹಕ್ಕಬುಕ್ಕ, ಗಂಡುಗಲಿ ರಾಮ, ಕೆಂಪೇಗೌಡ, ಹೈದರಲಿ, ಟಿಪ್ಪು, ಪುಲಕೇಶಿ, ನುಪ್ಪುತುಂಗ, ಶಾತವಾದ, ಅತ್ತಿಮಾಬೆ, ಚಂದ್ರಗುಪ್ತ ನಾಯಕ, ಬೆಲ್ವಡಿ, ಮಲ್ಲಮ್ಮ, ಕುವೆಂಪು, ಕೇಳಿಲಿ ಕನ್ನಡ ಅಂತ. ಆ ಕನ್ನಡವನ್ನು ಉಳಿಸ್ಬೇಕು ಅಂತ ಹೇಳಿದ್ರೆ ಈ ವಿಚಾರಗಳನ್ನು ಆ ಸಿನಿಮಾದಲ್ಲಿ ತೋರಿಸಿದ್ದಾರೆ. ಅಮೃತಾಂಜನ್ ಅನ್ನೋ ಸಿನಿಮಾ ಇದೆಯಲ್ಲ, ಇವತ್ತು ಕನ್ನಡ ಸಿನಿಮಾ 500 ಜನಕ್ಕೆ ಕೂರೋ ಅಂತ ಜಾಗ ಇದ್ದಿದ್ದು 800 ಜನಕ್ಕೂ ಹೆಚ್ಚು ಜನ ಅಲ್ಲಿ ಭಾಗಿಯಾಗಿದ್ರು. ಬಹಳಷ್ಟು ಸಂತೋಷ. ಇವೆಲ್ಲರೂ ಕೂಡ ಯುವಕರಿಗೆ ತೋರಿಸಿ ಅಂತ ನಾನು ಹೇಳ್ತೀನಿ. ನೀವು ಉಳಿಸಕ್ ಹೋರಾಡ್ತಾ ಇದ್ದೀರಾ. ವಿ ಆರ್ ವೆರಿ ಸಾರಿ. ನಿಮ್ಗೆಲ್ಲರಿಗೂ ಮೀಡಿಯಾದವ್ರಿಗೆ ಯಾರಿಗೂ ಸೀಟ್ ಸಿಗ್ಲಿಲ್ಲ.